ವೆಲ್ಕಮ್ ಬ್ಯಾಕ್ ಟು ಹೈ ಲೈಫ್. ನಮ್ಮ ಸಿಲಿಕಾನ್ ಸಿಟಿ ಒಂದು ರೀತಿಯಲ್ಲಿ ಫುಡ್ ಸಿಟಿ. ಇಲ್ಲಿ ಎಲ್ಲ ವಯಸ್ಸಿನವರ ಟೇಸ್ಟ್ಗೆ ತಕ್ಕಂತಹ ಫುಡ್ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿಯೇ ವೆರೈಟಿ ಫುಡ್ ಫೆಸ್ಟಿವಲ್ಗಳು ನಡೀತಾನೆ ಇರುತ್ತವೆ. ಇತ್ತೀಚೆಗಷ್ಟೇ UB ಸಿಟಿಯ ರಾಜಧಾನಿ ರೆಸ್ಟೋರೆಂಟ್ನಲ್ಲಿ ಫುಡ್ ಫೆಸ್ಟಿವಲ್ ನಡೀತು. ಆ ಫೆಸ್ಟಿವಲ್ನಲ್ಲಿ ಟೇಸ್ಟ್ ಹೇಗಿತ್ತು ಫುಡ್ದು? ಬನ್ನಿ ಟೇಕ್ ಅ ಲುಕ್. ಬೆಂಗಳೂರಿನಲ್ಲಿ ಫುಡ್ ಫೆಸ್ಟಿವಲ್ಸ್ ನಡೆಯೋದು ಕಾಮನ್. ಅದೇ ರೀತಿ ಮಹಾನಗರಿಯ UB ಸಿಟಿ ನಿಮಗೆ ಗೊತ್ತಿರೋ ಹಾಗೆ ಸಖತ್ ಫೇಮಸ್ ಮತ್ತು ಪಾಶ್. ಇಲ್ಲಿರೋ ಎಲ್ಲಾ ರೆಸ್ಟೋರೆಂಟ್ನಲ್ಲಿ ತುಂಬಾ ಗ್ರಾಹಕರು ಇದ್ದೇ ಇರ್ತಾರೆ. ಅದು ವೀಕ್ ಡೇ ಇರ್ಲಿ ಅಥವಾ ವೀಕೆಂಡ್ ಇರ್ಲಿ. ಇಲ್ಲಿ ಜಾತ್ರೆಯಷ್ಟು ಜನ. ಹೌದು, ಇದು UB ಸಿಟಿಯಲ್ಲಿರುವ ರಾಜಧಾನಿ ರೆಸ್ಟೋರೆಂಟ್. ಇಲ್ಲಿ ಸ್ವಾದ ಕೇಸರಿಯ ವಿಂಟರ್ ಫುಡ್ ಫೆಸ್ಟಿವಲ್ ಬಿಂದಾಸ್ ಆಗಿ ನಡೀತಾ ಇದೆ. ಈ ಫೆಸ್ಟಿವಲ್ನ ಸ್ಪೆಷಾಲಿಟಿ ಏನಂದ್ರೆ ಇದು ರಾಜಸ್ಥಾನಿ ಮತ್ತು ಗುಜರಾತಿ ಫುಡ್ ಕಾಂಬಿನೇಷನ್ ಥಾಲಿ ಇಲ್ಲಿ ಸಿಗುತ್ತೆ. ಸುಮಾರು 32ಕ್ಕೂ ಹೆಚ್ಚಿನ ಐಟಮ್ಸ್ ಈ ಥಾಲಿಯಲ್ಲಿದೆ. ಈ ಫುಡ್ ಅಷ್ಟೇನು ಸ್ಪೈಸಿ ಆಗಿರಲ್ಲ. It's good. It was my second time here, so I like the. It's different. Never had this before. It's got all the spices and it's a bit of sweet and sour and not much rice, which is good. My niece and nephew they're visiting me, so we've never seen this. You know, it's like I don't know, some 8-9 different small pots and no, there were bits of everything, so it was not so bad. It's really good. I like the sweetness that they incorporate in the Indian food. Yeah, so I really liked it. It was good. I don't know if I've tried all 32. There are a lot of things on my plate, but so far I'm feeling okay. I'm trying not to eat too much because I have to go back to work. So yeah. ಗುಗ್ರಾ, ದಾಲ್ ಬಟಿ ಕುರ್ಮಾ, ಬೈಗನ್ ಬರ್ತಾ, ಖಾಂಡಾ ಕಡಿ, ಸೂರ್ತಿ ದಾಲ್, ಕಿಚಡಿ, ತೇಪ್ಲಾ, ಹಲ್ವಾ, ಬಾಸುಂದಿ ಮತ್ತು ಬೂಂದಿ ಗುಲಾಬ್ ಜಾಮೂನ್ ಇವೆಲ್ಲ ಇಲ್ಲಿ ಸಿಗುವ ಯಮ್ಮಿ ಡಿಶಸ್. ಒಮ್ಮೆ ತಿಂದ್ರೆ ಮತ್ತೊಮ್ಮೆ ತಿನ್ಬೇಕು ಅನ್ಸತ್ತೆ. ಈ ರೆಸ್ಟೋರೆಂಟ್ಗೆ ಬಂದ್ರೆ ರಾಜಸ್ಥಾನಿ ಮತ್ತು ಗುಜರಾತಿ ಐಟಮ್ಸ್ನ ಒಟ್ಟಿಗೆ ಟೇಸ್ಟ್ ಮಾಡಬಹುದು. ಸಮ್ಮರ್ ಬಂತಂದ್ರೆ ಸಾಕು ಎಲ್ರಿಗೂ ಐಸ್ ಕ್ರೀಮ್ ತಿನ್ಬೇಕು ಅನ್ಸತ್ತೆ. ಈ ಆಸೆ ತೀರಿಸಿಕೊಳ್ಳೋಕೆ ನಮ್ಮ ಸಿಟಿಲಿ ಅನೇಕ ಐಸ್ ಕ್ರೀಮ್ ಪಾರ್ಲರ್ಸ್ ಇವೆ. ಅದರಲ್ಲೂ ವಿದೇಶಿ ಬ್ರ್ಯಾಂಡ್ ಐಸ್ ಕ್ರೀಮ್ಸ್ ನಮ್ಮ ಸಿಲಿಕಾನ್ ಸಿಟಿಯವರನ್ನ ಮೋಡಿ ಮಾಡಿವೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲರೂ ವಿದೇಶಿ ಬ್ರ್ಯಾಂಡ್ನೇ ಪ್ರಿಫರ್ ಮಾಡ್ತಾರೆ. ಇದು ಕೋರಮಂಗಲದಲ್ಲಾಗಿರುವ ಸ್ವೆನ್ಸನ್ಸ್ ಐಸ್ ಕ್ರೀಮ್ ಪಾರ್ಲರ್. ಸ್ವೆನ್ಸನ್ಸ್ ಐಸ್ ಕ್ರೀಮ್ಸ್ ಸ್ಪೆಷಾಲಿಟಿ ಏನಂದರೆ ಇದು ಲಾಟ್ ಆಫ್ ವೆರೈಟೀಸ್ ಇದೆ ಮತ್ತು ಕಲರ್ಫುಲ್ ಆಗಿದೆ ಮತ್ತು ಇದು ಫ್ಯಾಟ್ ಪರ್ಸೆಂಟ್ ಲೈಕ್ 14%. ಅದರ್ ಐಸ್ ಕ್ರೀಮ್ಸ್ ಇಟ್ ಇಸ್ 12% ಆ್ಯಂಡ್ 10%. ಇಸ್ ಫ್ಯಾಟ್ ಪರ್ಸೆಂಟ್ ಇಷ್ಟು 14%. ಆ್ಯಂಡ್ ದೆನ್ ಐಸ್ ಕ್ರೀಮ್ ಅಷ್ಟು ಕೋಲ್ಡ್ ಇರಲ್ಲ, ತಿನ್ನಲಿಕ್ಕೆ ಆಗಲ್ಲ ಫಸ್ಟ್ ಬೇರೆ ಐಸ್ ಕ್ರೀಮ್. ಇದು ಕೋಲ್ಡ್ ಅಷ್ಟಿರಲ್ಲ, ಬಾಯಿಗಿಟ್ಟರೆ ಆರಾಮಾಗಿ ತಿನ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು ನೀವು. ಕ್ರಿಸ್ಪಿ, ಕ್ರಂಚಿ, ಫಲೂಡಾ ಸಂಡೇ, ಮ್ಯಾಕಡೇಮಿಯಾ ನಟ್ ಕ್ರಂಚ್, ಮೆರ್ರಿ ವ್ಯಾಫಲ್ ಸಂಡೇ ಈ 3 ಐಸ್ ಕ್ರೀಮ್ಸ್ ಇಲ್ಲಿ ಸಖತ್ ಫೇಮಸ್. ಸಮ್ಮರ್ಗೆ ಅಂತಾನೆ ಇವುಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ.
ಇನ್ನು ಇಲ್ಲಿನ ಅರ್ಥ್ಕ್ವೇಕ್ ಐಸ್ ಕ್ರೀಮ್ ಅಂತೂ ಎಲ್ಲರ ಹಾಟ್ ಫೇವ್ರೆಟ್. ಈ ಐಸ್ ಕ್ರೀಮ್ನ ಬರೀ ಒಬ್ಬರೇ ತಿನ್ನಕ್ಕಂತೂ ತುಂಬಾ ಕಷ್ಟ. ಇದನ್ನ ಖಾಲಿ ಮಾಡೋಕೆ ಅಟ್ಲೀಸ್ಟ್ 3 ಜನನಾದ್ರೂ ಬೇಕು. Earthquake is certainly the best ice cream. As far as I've had in Bangalore, this is really the best and it's worth giving a treat. So, and Swenson's is of course a very well-known brand and it has the quality of it. ಈ ಸ್ಟೋರ್ನಲ್ಲಿ ಸಿಗುವಷ್ಟು ವೆರೈಟಿ ಐಸ್ ಕ್ರೀಮ್ಸ್ ಇನ್ನೆಲ್ಲೂ ನಾವು ಕಾಣೋಕೆ ಸಾಧ್ಯವಿಲ್ಲ. ಇಷ್ಟವಾದ ಫ್ಲೇವರ್ನ ಸೆಲೆಕ್ಟ್ ಮಾಡಬಹುದು. ಲಿಟಲ್ ಪ್ರಿನ್ಸ್, ಸ್ವೀಟ್ ಪ್ರಿನ್ಸೆಸ್ ಐಸ್ ಕ್ರೀಮ್ ಮಕ್ಕಳಿಗೆ ಅಂತಾನೆ ರೆಡಿ ಮಾಡ್ತಾರೆ. ವಾವ್, ಸಖತ್ತಾಗಿದೆ. ಚಳಿಗಾಲ ಇನ್ನೇನು ಮುಗಿತಾ ಬಂತು. ಸಮ್ಮರ್ ಸದ್ಯದಲ್ಲೇ ಶುರುವಾಗಲಿದೆ. ಈ ನನ್ನ ಮುಂದೆ ಇರೋ 3 ಐಸ್ ಕ್ರೀಮ್ ಸಮ್ಮರ್ ಸ್ಪೆಷಲ್. ಈ ಕಲರ್ಫುಲ್ ಐಸ್ ಕ್ರೀಮ್ಸ್ನ ತಿಂತಾ ನಾವು ಸಮ್ಮರ್ನ ಫುಲ್ ಎಂಜಾಯ್ ಮಾಡ್ತಾ ಕಳಿಬೋದು. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಕಿರಣ್ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್. ನಾರ್ತ್ ಇಂಡಿಯನ್ ಫುಡ್ ಟೇಸ್ಟ್ ಮಾಡಿದ್ರೆ ಇನ್ನು ನಾರ್ತ್ ಇಂಡಿಯನ್ ಮದುವೆಯ ಅದ್ಧೂರಿ ವೈಭವ ತೋರಿಸ್ತೀನಿ ಆಫ್ಟರ್ ದಿಸ್ ಬ್ರೇಕ್.